ನಮಸ್ಕಾರ ವೀಕ್ಷಕರೇ, ನನ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ದಿವಸ ಏನು ಮಾಡೋಣ ಅಂತ ಇದ್ದೀನಿ ಅಂದರೆ ಪಾನಿಪುರಿ ಚಾಲೆಂಜ್ ಮಾಡೋಣ ಅಂತಿದ್ದೀನಿ. ಸೊ ಬನ್ನಿ ಪಾನಿಪುರಿ ಅಂಗಡಿ ಹತ್ರ ಹೋಗೋಣ. ಈಗ ಪಾನಿಪುರಿ ಯಾರು ಫಸ್ಟ್ ತಿಂತಾರೆ ಅಂದ್ಬಿಟ್ಟು ಟಾರ್ಗೆಟ್ ಸೆಟ್ ಮಾಡೋಕ್ಕೆ ಅಂತ ಚರ್ಚೆ ಮಾಡ್ಬೇಕಾದ್ರೆ ಒಂದು ಐಡಿಯಾ ಬಂತು. ಬನ್ನಿ ಕ್ಲೆಪ್ಸ್ ಹಾಕೋಣ ಅಂದ್ಬಿಟ್ಟು ಎಲ್ಲ ಕ್ಲೆಪ್ಸ್ ಹಾಕಿದ್ವಿ. ಅದರಲ್ಲಿ ಜಯಂತ್ ಅವ್ರು ಫಸ್ಟ್ ಬಂದರು. ನೆಕ್ಸ್ಟು ಸೆಕೆಂಡ್ ಯಾರು ಅಂತ ಮತ್ತೆ ನೋಡೋಣ ಅಂದ್ಬಿಟ್ಟು ಮತ್ತೆ ಕ್ಲೆಪ್ಸ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆದರೆ ಈ ಸತಿ ಯಾರು ಅಂತ ಇದಾಗಲಿಲ್ಲ. ಮತ್ತೆ ಇನ್ನೊಂದು ಸತಿ ಕ್ಲೆಪ್ಸ್ ಹಾಕಿದಾಗ ಸೆಕೆಂಡ್ ನಾನು ಅಂತ ಗೊತ್ತಾಯಿತು. ಮೂರನೇದಾಗಿ ದರ್ಶನ್ ಅವ್ರು ಆದರು. ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ, ಏನನ್ನು ಸಾಧಿಸಿರೋ ಸಂತೋಷ. ಬ್ರೋ ನಿಮ್ಮ ಹೆಸರು? ವಿಶ್ವಾಸ್. ನೋಡಿ ವಿಶ್ವಾಸ್ ಅನ್ನೋರ ಅಂಗಡಿಗೆ ಬಂದಿದ್ವಿ. ತುಂಬ ಚೆನ್ನಾಗಿ ಮಾಡ್ತಾರೆ ಪಾನಿಪುರಿ, ಅದಕ್ಕೆ ಫಸ್ಟ್ನೇ ಅವ್ರು ಬಂದಿದ್ದಾರೆ. 3 ನಿಮಿಷ ಅನ್ಲಿಮಿಟೆಡ್ ಅಣ್ಣ. ಬರ್ರಿ ಇಲ್ಲಿ ಮುಂದಕ್ಕೆ. 3 ನಿಮಿಷ ಅಣ್ಣ, ನೀನೇ ಹೇಳ್ಸ್ಕೊ. ಪೂರಿ ಎಣ್ಸ್ಕಾಯಿ ಒಂದು ಟೈಮ್ ಇರ್ಕಂತ ತಡಿ. 1 ನಿಮಿಷ ಅಣ್ಣ, ಫುಲ್ ರೆಡಿ ಮಾಡ್ತೀನಿ. ಅಣ್ಣ ರೆಡಿ ಮಾಡ್ಕೋಬೇಕಂತೆ. ರೆಡಿ ಮಾಡ್ಕೊಳ್ಳೋಣ. ಸ್ಟಾಪ್ ವಾಚ್ ಓಪನ್ ಮಾಡು. ನಾವು ಪಾನಿಪುರಿ ಚಾಲೆಂಜ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ ತಕ್ಷಣ ಆ ಅಣ್ಣವರು ಒಂದು ಪ್ಲೇಟ್ನಲ್ಲಿ ಎಲ್ಲ ಪುರಿಗಳನ್ನು ಓಪನ್ ಮಾಡಿ ನಮಗೆ ಕೊಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದಾರೆ. ಕರೆಕ್ಟಾಗಿ ತಿನ್ನಲಿಲ್ಲ ಅಂದರೆ ಡಿಸ್ಕ್ವಾಲಿಫೈ ಅದು. ಗೊತ್ತಾಯ್ತಾ ಅಂದ್ರೆ ಇಬ್ರಿಗೂ ಅಷ್ಟೇ, ನಿಮ್ಗೂ. ತಡಿ, ಸ್ಟಾಪ್ ಹಚ್ಕೊಂಡು ಇಟ್ಕೊಂತೀರಾ? 3 ನಿಮಿಷ ನೋಡಿ, ಅಣ್ಣನೇ ಇಟ್ಕೊಂತಾರೆ ಇವಾಗ. ಟೈಮರ್ ಕೊಡ. ಆನ್ ಮಾಡಿ. ಕಮಾನ್ ಸ್ಟಾರ್ಟ್. ಅವನಿಗೆ ಡಿಸ್ಟ್ರಾಕ್ಷನ್ ಮಾಡುವ ನೀವೆಲ್ಲ. ನಗ್ಸ್ಬೇಡ್ರಿ ಕಣ್ರ, ನೆತ್ತಿಗೆ ಇರುತ್ತೆ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಎಷ್ಟು ನಿಮಿಷ ಆಯ್ತು ಬೈ? ಇನ್ನೂ 1.5 ನಿಮಿಷ ಅಷ್ಟೇ ಆಗಿರೋದು. 15 ಪುರಿ ತಿಂತು. ನಿಧಾಗ್ತೀನಿ ನಾವು, ನೆತ್ತಿಗೆಲ್ಲ ಏರ್ಸ್ಕೋಬೇಡ. ಆಯ್ತಾ? ಎಷ್ಟಾಯ್ತು? ಇನ್ನೂ ಐತೆ. ಇನ್ನೂ 1 ನಿಮಿಷ ತಗೋಣ. ಆಮೇಲೆ ನಿಮ್ಮ ಆರೋಗ್ಯಕ್ಕೆ ನಾವು ಜವಾಬ್ದಾರರಲ್ಲ. ಜಾಸ್ತಿ ತಿನ್ಬಿಟ್ಟು ನಿಮ್ಮ ಕೆಪಾಸಿಟಿ ಮೀರ್ಬಿಟ್ಟು ಜಂತಾರೆ ಕಾಂಟ್ರಾಕ್ಟ್ ಇಲ್ಲೇ ಸೈನು. ನೋಡಿ ಜಯಂತ್ ಅವ್ರು ಎಷ್ಟು ತಿಂದಾರೆ. ಎಷ್ಟಾಯ್ತಣ್ಣ ಇವಾಗ? ನೋಡಿ 20 ಪುರಿ ತಿಂದ ನಾಳೆ ಜಯಂತ. ಗ್ರೇಟ್. ಯಾಕೆ ಬ್ರೋ ಟಾರ್ಗೆಟ್ ಜಾಸ್ತಿ ಆಯ್ತಾ ಬ್ರೋ? ಜಯಂತ್ ಅವ್ರು ಟಾರ್ಗೆಟ್ ಜಾಸ್ತಿ ಕೊಡ್ತಾ ಇದಾರೆ ನೋಡಿ. ಏನು ಓಪನಿಂಗ್ ಬ್ಯಾಟ್ಸ್ಮನ್ ಹಿಂಗೆ. ಅದು ಬರ್ಲಿ ಜಯಂತ. ಎಲ್ಲೊಬ್ರು ಬ್ಯಾಟ್ಸ್ಮನ್ ಹೆಂಗೆ ಆಡ್ತಾವ್ರೆ ಅಂತ ನೋಡ್ಕೊಂತಾರ. ಅಲ್ಲೇ ನಿಂತ್ಕೊಂಡು ಎಲ್ಲ ಟೈಮರ್ ನೋಡ್ಕೊಂತಾರ ಅವ್ರು. ಜಾಸ್ತಿ ಟೈಮ್ ತಗೋಬಿಟ್ಟವನು ಅಂತ. ಮುಗೀತಾ? ಇದು ಎಕ್ಸ್ಟ್ರಾ. ಇದು ಲೆಕ್ಕ ಇಲ್ಲ. ಇಲ್ಲ ತಿಂದ್ರೆ ಮಾತ್ರ ಲೆಕ್ಕ ಇಲ್ಲ. ಇದು ಟೈಮ್ ಆಗೋಯ್ತು, ಲೆಕ್ಕ ಇಲ್ಲ ಇದೆಲ್ಲ. ಎಷ್ಟಾಯ್ತು ಬ್ರೋ? ಎಷ್ಟು ತಿಂದ? 27ನೇ ಲೆಕ್ಕ ಇಲ್ಲ. 26 ಅಷ್ಟೇ ಜಯಂತಂದು. ನೋಡಪ್ಪ, ಟಾರ್ಗೆಟ್ 27 ಮರಿ 3 ನಿಮಿಷದಲ್ಲಿ. ನಿಮ್ ನೋಡಿ ಟಾರ್ಗೆಟ್ 27 ಹೆಂಗಿದೆ? ಈಸಿ ಟಾರ್ಗೆಟಾ ಹೆಂಗೆ? ತುಂಬಾ ಈಸಿ ಅನ್ಕೊಂಡಿದ್ದೆ. ತುಂಬಾ ಈಸಿ ಇದೆಯಾ ಅಂತ ನಾನು ಅನ್ಕೊಂಡಿದ್ದೆ. ಒಂದ್ಸಲ ನೆತ್ತಿಗೆ ಹೊಳಿತು. ನೆತ್ತಿಗೆಲ್ಲ ಹಸ್ಕೊಂಬಿಡ್ರಿ. ಇವರೇ ಮಿಸ್ಟರ್ ದರ್ಶಿವರೇ ಗೆಲ್ಲೋದು ಇವತ್ತು 100% ಅನ್ನಿಸ್ತಾ ಇದೆ. ಅವ್ರು ರೆಡಿ ಮಾಡ್ಕೊಳ್ಳಿ. ತಡಿ, ಪ್ರಯತ್ನ ಪಡ್ತೀನಿ. ಆಗಲ್ಲ ಅಂತ ಮನದಾಳದ ಮಾತು. ಆಗಲ್ಲ? ಯಾಕೆ ಇಷ್ಟ ಬೇಗ? ಏನು ಮರಿ, ನಾನೆಲ್ಲ ಒಂದು 10-15 ತಿನ್ನೋಣ ಅಂತ ಬಂದ್ರೆ ಏನು ಜಯಂತ, ನಿಮ್ಮ ಪರ್ಫಾರ್ಮೆನ್ಸ್ ನೋಡಿ ಎಲ್ಲ ಶಾಕ್ ಆಗ್ತಾವ್ರೆ.
ನಾವು ಅಣ್ಣ ಇನ್ನೂ ಜಾಸ್ತಿ ತಿಂದದ ಅದಕ್ಕೆ ಸುಮ್ಮನೆ ಹಂಗೆ ಅಂತ ಇರೋದು. ಹೌದಾ? ಅವತ್ತು ನೆನ್ನೆನೆ ನಾನು ಇನ್ಕಿನ ಜಾಸ್ತಿ ತಿಂತೀನಿ ಅಂತಿತ್ತಲ್ಲ. ನೆನ್ನೆ ಅದು, ಇವತ್ತು ತಿನ್ಬೋದು ಇವತ್ತು. ನಾನು ಹೇಳಿದೆ 2 ಪ್ಲೇಟ್ ತಿಂತೀನಿ ಅಂತ. ನೀರು ಕುಡಿತಾ ಇದೆಯಾ ಮುಂಚೆನೆ? ನೆತ್ತಿಗೆ ಏರಬಾರ್ದು. ಏನ ಟ್ರಿಕ್ಸ್ ಇದ್ರೆ ಹೇಳ್ಕೊಡು ನಮ್ಗನ. ಇಲ್ಲ ಏನಿಲ್ಲ. ನಮ್ ದರ್ಶಿ ನೋಡ್ಕೊಂತಾನೆ ಏನಾರು ಟ್ರಿಕ್ಸ್ ಇದ್ರೆ. ಎಕ್ಸಾಕ್ಟ್ 3 ಪ್ಲೇಟ್ ಇದೊಂದು ಮೇನ್ ಕಾಂಪಿಟೇಷನ್ ನಮ್ಮಿಬ್ರಲ್ಲೇ ಇರೋದು. ನಮ್ದು ಯಾಕೆ ಬ್ರೋ ಪಾಪ ನಮ್ ದರ್ಶನ್ ಮಿಸ್ ಆಗೋ ಒಂದು ವಿನ್ ಆಗ್ಬಿಡ್ಬೇಕು, ಚೆನ್ನಾಗಿರುತ್ತೆ ಅವಾಗ. ಬ್ರೋ ನೆವರ್ ಗಿವ್ ಅಪ್ ಏನಂತ್ಯ? ತಿಂತಾನೆ ಅವ್ನು ಹಂಗೆ ಅಷ್ಟೇ. ಊರಿ ಅಣ್ಣ ಮುಂಚೆ ಮ್ಯಾಚ್ ಫಿಕ್ಸಿಂಗ್ ಏನಾದ್ರು ಮಾಡ್ಕೊಳಣ? ಇದು ಮಾಡ್ಕೊಂಬಿಡೋಣ ಎಕ್ಸ್ಟ್ರಾ ಜೋಡಿಸಿಟ್ಬಿಡೋಣ. ಫುಲ್ ಎಲ್ಲ ಜೋಡಿಸ್ಕೊಂಬಿಡೋಣ, ಹೆಂಗೋ ಇವನ್ಗೂ ಬೇಕಲ್ಲ. ಅಣ್ಣ ಒಂದು ಎಕ್ಸ್ಟ್ರಾ ಮಾಡ್ಕೊಬಿಡಿ ಇವನಿಗೆ. ಒಂದು ಎಕ್ಸ್ಟ್ರಾ ನೋಡ್ರಿ ಏನ್ ಕಾನ್ಫಿಡೆನ್ಸ್ ಅಲ್ಲಿ ಇದ್ದಾರೆ. ಖಾಲಿ ಆಗಿತ್ತು ಪೂರಿ. ಅವೆಲ್ಲ ಲೆಕ್ಕ ಇಲ್ಲ, ಅವೆಲ್ಲ 2 ಸೆಕೆಂಡ್ ಆಗುತ್ತೆ. ಈಗ ಮುಗ್ದೋಯ್ತವೆಲ್ಲ ಇಲ್ಲ ಇವಾಗ. ನೋಡಿ ಇವಾಗ ಕೈ ಹಿಂಗ್ ಅಂದೆ ಯಾರಿಗೆ? ಅಣ್ಣಂಗೆ ಆ ಟೈಮ್ ಆಗೋಗಿತ್ತು ಅವಾಗ, ಅದಕ್ಕೆ ಟೈಮರ್ ಆಫ್ ಆಗಿತ್ತು ಅದಕ್ಕೋಸ್ಕರ. ಕರೆಕ್ಟ್ 27 ಲೆಕ್ಕ ಇರೋದು. 26 ಲೆಕ್ಕ ಇರೋದು ನೋಡಿ ಫ್ರೆಂಡ್ಸ್. ಮೋಸ ಮಾಡ್ತಾರೆ. ನೀವೇ ಧರ್ಮ ದೇವತೆಗಳು, ಇವತ್ತು ನೀವೇನೇನೆ ನ್ಯಾಯ ತೋರಿಸ್ಕೊಡ್ಬೇಕು. ಮಾತಾಡೋರು ಮೋಸ ಹೆಂಗಾಗುತ್ತಪ್ಪ? ಈಗ ಟೈಮರ್ ಸ್ಟಾಪ್ ಆದ್ಮೇಲೆ ತಾನೇ ಲಾಸ್ಟ್ನೇ ಅದು ತಿನ್ನೋದು. ಹಾಕೋರ ಕೈಗೆ ಇಟ್ಕೊಳ ಲೆಕ್ಕ ಅಲ್ಲ ಅದು, ಅಣ್ಣಂದು ಕೆಪಾಸಿಟಿ ಅದು ಹಾಕಿರೋದು. ಅವ ಅಣ್ಣಂಗೆ ಕೈಗೆ ಇದ್ ಮಾಡಿದ್ರಲ್ಲ, ಹಾ? ಕೈಗೆ ಅಡ್ಡ ಇಲ್ಲ ಸ್ಟಾಪ್ ಆಗೋಗ್ಬಿಟ್ಟಿತ್ತು ಅಲ್ಲೇ ಟೈಮ್ ವಾಚ್ ಅವಾಗ. ಹೋಗ್ಲಿ ಬಿಡಿ, ಹೆಂಗೋ 26. 26 ಏನ್ ಅನ್ನಿಸ್ತು? ಹೇಗಿದೆ ಟೇಸ್ಟ್ ಮಾತ್ರ ಚೆನ್ನಾಗಿದೆ. ಆದ್ರೂ ಮಧ್ಯದಲ್ಲಿ ಕಾಮಿಡಿ ಮಾಡಿ ನತ್ತಿಗೆ ಏರ್ಸಿದ್ರು. ಆದ್ರೂ ಅವ್ರಿಗೆ ನೋಡಿ ಫುಲ್ ಜಂಬೋ ರೆಡಿ ಆಗ್ಬಿಟ್ಟಿದೆ, ಫುಲ್ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾರೆ ಅಣ್ಣ. ಹೇಗ ಅನ್ನಿಸ್ತು? ಆ ಫುಲ್ ಖಾಲಿ ಮಾಡ್ರೆ ನಮ್ಮ ಮನೋಜ್ ಅವರೇ ವಿನ್ ಆಗಲ್ಲ. ಇನ್ನು ನಮ್ಮ ಎಷ್ಟಿದೆ ಅದ್ರಲ್ಲಿ? ಮಿಸ್ಟರ್ ದರ್ಶಿ ಇದಾರೆ. 27 ಇದೆ. ಒಂದು ಪುರಿ ಎಕ್ಸ್ಟ್ರಾ ಕಮನ್ ತಿನ್ಬೇಕು. ನಮ್ ಅವ್ರು ಕೊಟ್ಟಿದ್ದಕ್ಕೆ ನೆಕ್ಸ್ಟ್ ಟಾರ್ಗೆಟ್ ಇನ್ನೊಂದು 30-32 ಆಗೋದು ಅಂತ ಅನ್ಕೊಂಡಿದೀನಿ. ಮರಿ ಟೈಮರ್ ಸ್ಟಾರ್ಟಾ? ಹಾಂ ಸ್ಟಾರ್ಟ್. ಟೈಮರ್ ಕೂಡ ಸ್ಟಾರ್ಟ್ ಮಾಡಿದ್ದಾರೆ ಅಣ್ಣವರು. ರೆಡಿ? ಬರ್ಲಿ ನುಗ್ಲಿ ಬನಾನಾ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ಅವ್ರು ನೋಡಿ ಡಿಸ್ಟ್ರಾಕ್ಷನ್ ಮೈಂಡ್ ಹೆಂಗ್ ಮಾಡ್ತಾ ಇದ್ದಾನೆ ಅಂತ ನಮ್ಮ ಜಯಂತ್ ಅವ್ರು ಹಾಲೆ ಹಿಂದೆ ಹೋಗಿ ನಿಂತ್ಕೊಂಡ್ಬಿಟ್ಟಿದ್ದಾನೆ. ಗಣಪತಿ ಹಬ್ಬದಲ್ಲಿ ಡ್ಯಾನ್ಸ್ ಆಡ್ದಂಗಿದೆ ಅಷ್ಟೇ. ನೋಡಿ ಕುಡಿಯೋಣ ಪಾನಿನ. ನೋಡಕ್ರು ಅವ್ನು ಗೆಲ್ಬೇಕು ಅನ್ನೋದು ಎಷ್ಟಿದೆ ಅವನಿಗೆ. ಅವನು ಅಂದ್ರೆ ಅವನು ಯಾವ ತರ ಡಿಸ್ಟ್ರಾಕ್ಷನ್ ಎಲ್ಲ ಮಾಡ್ಬೇಕು ಅಂತ ಟ್ರೈ ಮಾಡ್ತಾರೆ. ನೀವು ಸುಮ್ಮನೆ ನಿಂತ್ಕೊಂಡಿದ್ರಿ ನೋಡ್ರಿ. ಇಲ್ಲಿಗೆ ಓಲ್ಡ್ ಆಯ್ತು ನೋಡಲ್ಲಿ ಅದು ನಮ್ ದರ್ಶನ್ ನೋಡ ಸುಮ್ಮನೆ ನಿಂತಿದ್ದಾರೆ ನೋಡಿ ಇಲ್ಲಿ. ಜಯಂತ್ ನೋಡಕ್ರು 45 minutes. ಅವನು ನಿಜವಾದ ಕಾಂಪಿಟೇಟರ್ ಅಂದ್ರೆ. ಇಬ್ರು ಮೇಲೆ ಟ್ಯಾಪ್ ಆಗ್ತಾ ಇಲ್ಲ. ನೋಡ ಅಣ್ಣ ಹೇಳ್ತಾ ಇದ್ದ, ಅಣ್ಣ ಅವ್ನು ಜಯಂತ ಜಾಸ್ತಿ ತಿಂತಲ್ಲ ಬ್ರೋ. ಕಮನ್ ಬೇಗ ಪಾನಿ ಕುಡ್ಕೊಬಿಡು ಅಲ್ಲಿ, ಅದೇ ತುಂಬ್ಕೊಂತದೆ ಎಲ್ಲ. ಸೆಕೆಂಡ್ ಪಾನಿ ತುಂಬ ಹೊಟ್ಟೆ ತುಂಬ ಹೋಗುತ್ತೆ ಅಂತನಾ? ನಾನು ನುಗ್ಬೇಡ್ರಿ ಸುಮ್ನಿರ. ನೆತ್ತಿಗಿತ್ತಿ ಕೇಳಿಸ್ಕೊಂಡು ಮನೋಜ್ ಆಮೇಲೆ ಪಾನಿ ಚೆಲ್ಲಂಗಿಲ್ಲಪ್ಪ ಹೇಳಿದ್ಯಾ ಮುಂಚೆನೆ. ಮನೋಜ್ ಅವ್ರೆ ಬಿಡ್ರಿ ಆಗಲ್ಲ. ಆಲೆ 2:23 ಆಗೋಯ್ತೆ. ಎಷ್ಟಾಯ್ತು? 2 ನಿಮಿಷ ಆಯ್ತು. ಮನೋಜ ನೆವರ್ ಗಿವ್ ಅಪ್. ಏನೊಂದು 10 ಕಾಣಲ್ಲ. ಇನ್ನು 20 ಸೆಕೆಂಡ್ ಐತೆ. ನಮ್ ದರ್ಶಿ ಅವ್ರು ಇಲ್ಲಿಗೆ ದರ್ಶಿ ಅವ್ರು ಟೈಮರ್ ನೋಡಕ್ ಬಂದವ್ರು. ಟೈಮರ್ ಇಲ್ಲೇ ಬನ್ನಿ ಬೈ. ನಿಧಾನ ಚೆಲ್ಲಂಗಿಲ್ಲ. ಏ ಪಾನಿ ಏನಾಗಲ್ಲ. ಪಾನಿ ಚೆಲ್ಲಂಗಿಲ್ಲ ಅಂತಾನೆ ಹೇಳಿದಲ್ವಾ. ಇನ್ 30 seconds ಅಷ್ಟೇ ಆಗೈತೆ ಅಂತ ಅನ್ಸುತ್ತೆ ನೋಡು. ನಿಧಾನ ನೀನು ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡ್ಬೇಡ. ನೀನು ಪಾನಿಪುರಿ ಬಗ್ಗೆ ಕಾನ್ಸಂಟ್ರೇಷನ್ ಮಾಡು. ಇನ್ನೇನು 10 ಸೆಕೆಂಡಿಗೆ ತಿನ್ನಕಲ್ವಾ? ಏ ಅಣ್ಣ ಜಾಸ್ತಿ ಜೋಡ್ಸ್ಕೊಂಡೆ ಸುಮ್ಮನೆ ರೀ. ಏಣಿಸ್ತದ ಕರೆಕ್ಟಾಗಿ ಇವಾಗ ಹೇಳ್ತದೆ. ಏನಿಲ್ಲ, ಕರೆಕ್ಟಾಗಿ 27 ಹಾಕೋದು. ಅವ್ರು ತಿಂದಿದ್ದಕ್ಕೆ ಸ್ಟಾಪ್ ಆಯ್ತಾ? ಎಷ್ಟು ಪುರಿ ತಿಂದ ಬ್ರೋ? 5 ಮಿಕ್ಕಿದೆ. ಅಲ್ಲಿಗೆ 22. 5 ಮಿಕ್ಕೈತಾ? 22 ತಂದ್ಬಿಟ್ಟು ತಿನ್ಬಿಡ್ಲಿ ಅವರು.
ಇವ್ರು ಪಾನಿನ ಇನ್ನು ಹಂಗೆ ಇಟ್ಕೊಂಡೈತೆ ಅಲ್ಲ ಒಳ್ಳೆ ಟಾರ್ಗೆಟ್ ಸೆಟ್ ಮಾಡ್ಕೊಟ್ಟವನೇ ಅನ್ನಿಸ್ತಾ ಇದೆ ಜಯಂತ್ ಅವರು. ಈಗ ದರ್ಶಿ ನೋಡ್ಬೇಕು ಆಗಲ್ಲ ನಮ್ಗೆ ತಿಂತೆ ಆಗುತ್ತೆ ಮಾಡಬ್ರು. ನಮ್ಮ ಮನೋಜ ಪಾಪ ಸುಸ್ತಾಗ್ಬಿಟ್ಟ ನೋಡಿ, ಬೆವರೆಲ್ಲ ಬರ್ತಾ ಇದೆ ನಮ್ಮ ಮನೋಜ್ ಅವ್ರಿಗೆ. ಅಲ್ಲ ಇವ್ ನೋಡ್ರಿ ಟಾರ್ಗೆಟ್ ಕೊಟ್ಬಿಟ್ಟು ಹೆಂಗೆ ಆಡ್ಕೊಂಡವನೆ ಅಂತ ಇವನಂದು. ಇಲ್ಲ ದರ್ಶಿ ಬೀಟ್ ಮಾಡ್ತಾನೆ ಮಾಡ್ತಾನ 100%. ಇವನ್ಗೆ ಯಾವ ತರ ಡಿಸ್ಟ್ರಕ್ಷನ್ ಲೇಟಾಗಿ ಅಲ್ಲ ಮನೋಜ್ ಅವ್ರು ಏನೋ ಹೇಳ್ತಾರೆ ಏನ್ ಬ್ರೋ ಸ್ವಲ್ಪ ಲೇಟಾಗಿ ಹಾಕ್ಬಿಟ್ಟು ಲೇಟಾಗಿ ಹಾಕ್ಬಿಟ್ಟ ಅಣ್ಣ ಯಾಕಣ್ಣ ಲೇಟಾಗಿ ಹಾಕ್ತಂದ ಅವ್ನಿಗೆ? ಲೇಟಾಗಿ ಹಾಕಿರೋ ಡಿಲೇ ಇತ್ತು. ಇಲ್ಲ ಅಂತ ಅವ್ ಅಣ್ಣ ಹೇಳ್ತವ್ರೆ ನಮ್ ಜಯಂತ್ ಅವ್ರು ಫುಲ್ ಫಾಸ್ಟ್ ಆಗಿ ತಿನ್ಬಿಟ್ರು ಅಂತ. ಅಣ್ಣ ನೋಡ್ರಿ ಎಲ್ಲ ಲಾಸ್ಟಿಗೆ ನಿನ್ ಮೇಲೆ ತಗೋಬತ್ತವ್ರೆ ಇವ್ರು ನೋಡ್ರಿ ಇವ್ನ ಸಣ್ಣ ಚಿಕ್ಕ ಹಾಕ್ಸ್ಕೊಂಡವನಿ. ಇವರು ಪೂರಿ ಎಲ್ಲ ಒಂದೇ ಸೈಜ್ ಹಾಕಿದ ಅವ್ರಿಗೆ, ನನಗೆ ದಪ್ಪ ಇದೆ ಅವ್ರಿಗಿದ್ದು ನಿಮ್ಗೆಲ್ಲ. ಅದಿನ್ನೂ ಸ್ಟಾರ್ಟಿಂಗ್. ಏನ್ ಹೇಳ್ತೀರಾ ಮನೋಜ್ ಅವ್ರೆ ಇದಕ್ಕೆ? ಜಾಸ್ತಿ ದಪ್ಪ ಸೆಕೆಂಡ್ ಓದಿ ಸೆಕೆಂಡ್ ಬರ್ತೀರಾ? ಸೆಕೆಂಡ್ ಬರೋ ಚಾನ್ಸಸ್ ಇದೆಯಾ? ಕಾನ್ಫಿಡೆನ್ಸ್ ಟೋಟಲ್ ಎಷ್ಟು? ದರ್ಶಿ ನಿನ್ಗೆ ಚಾಲೆಂಜು 22. ದರ್ಶಿ 23 ತಿಂದ್ರೆ ಸೆಕೆಂಡು. ಹೆವಿ ದೊಡ್ಡ ಟಾರ್ಗೆಟ್ ಕೊಟ್ಬಿಟ್ಟು ನಾನು ಅಕ್ಕನ್ ತಿನ್ನಕ್ಕಾಗಲಿಲ್ಲ ಅಷ್ಟೇ. ಹಂಗೆ ಅವ್ರದ್ದು 26 27 ಕುರಿ ಇದೆ ಎಕ್ಸಾಕ್ಟ್ ಆಗಿ. ನೋಡಿ ಇವಾಗ ಟಾರ್ಗೆಟ್ ಕೂಡ ಸೆಟ್ ಆಗಿದೆ. 27 ಕುರಿ ಅಲ್ಲಿದೆ. ಮಿಸ್ಟರ್ ಚಾಲೆಂಜರ್ ದರ್ಶಿ ಕೂಡ ಇವಾಗ ಸ್ಟಾರ್ಟ್ ಮಾಡ್ತಾರೆ. ಟೈಮರ್ ಕೂಡ ಇಟ್ಕೊಂತಾರೆ. ಟೈಮರ್ ಇನ್ನೂ ಇಟ್ಕೊಂಡಿಲ್ಲ. ಫಸ್ಟ್ ರೆಡಿ ಆಗಿಬಿಡ್ಲಿ ನಮ್ಮ ದರ್ಶಿ ಅವರು. ಸ್ಟಾರ್ಟ್ ಆಯಿತು. ಕಮಾನ್ ದರ್ಶಿ. ಫ್ಯಾಕ್ಟ್ರಿಲಿ ಏನು ತಿನ್ನ ಇವತ್ತು ಕಮ್ಮಿ ತಿಂದು ಬಂದಾನೆ. ಅದ ಏನೇ ಆದ್ರೂ ನಮ್ಮ ಜಯಂತ್ ಅವರ ಇದು ನೋಡ್ರಿ, ಅವರು ಸೋಲಿಸ್ಬೇಕು ಅಂತ ಏನಾರು ಒಂದು ರೆಡಿ ಮಾಡ್ಕೊಂಡಿರ್ತಾರ ಅವರು. ಎರಡೇ ತಿಂದಿರೋದು ನೀವು ಇನ್ನೂ. ಪೂರಿ ಯಾರೇ ಡಿಲೇ ಆಗ್ತಾ ನೀನ್ ತಲೆ ಕೆಡ್ಸ್ಕೊಂಬಿಡ ವೀಕ್ನೆಸ್ ಏನ್ ಗೊತ್ತಾ? ಪಾನಿ ಕುಡಿಯಲ್ಲ, ಬರೇ ಪುರಿ ತಿಂತಾನೆ. ಹೆಂಗನ ಮಾಡ್ಕೋ ಮರಿ ನಾವು ಅಗ್ದಿ ತಿಂದ್ವಿ. ಅವ್ನು ಹಂಗಂಗೆ ನುಗ್ಕೊಂಬಿಟ್ಟವನಿ. ಯಾರು ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ ನಗ್ತಾನೆ. ಏನೋ ಖಾಲಿ ಆಗಲ್ಲ. ಖಾಲಿ ಆದು ನೋಡು ಗುರು, ಆಲೆ ದರ್ಶಿ ಹೆಂಗ್ ತಿಂದವ್ರೆ. ತಿನ್ನು ಅಂದ್ರೆ ತಿನ್ಬೋದು. ದೈತ್ಯ ದಾಂಡಿಗ ಮಿಸ್ಟರ್ ಜಯಂತ್ ಅವರು ಟೈಮ್ ಸೆಟ್ ಮಾಡಿಲ್ಲ ಅಂದ್ರೆ ನಿಧಾನ ತಿನ್ಬಿಡ್ತಾರೆ. ಟೈಮ್ ಸೆಟ್ ಮಾಡಿದ್ರೆ ಒಂದು ಕಾಂಪಿಟೇಟರ್ಸ್ ಅಂತರ ಇರುತ್ತೆ. ಇದಕ್ಕೂ ವೈಟ್ ಕಾರ್ಡ್ ಎಂಟ್ರಿ ಮಾಡ್ತೀನಿ ಅಂತವನೇ. ಅಲ್ಲಿ ನೋಡು, ಇನ್ನು ಅದಕ್ಕೆ ಬೇರೆ ವೈಟ್ ಕಾರ್ಡ್ ಎಂಟ್ರಿ ಬೇಕು ಅಂತವನೇ. ಟೈಮ್ ನೋಡಿ ಅವೆಲ್ಲ ಗೊತ್ತಿಲ್ಲ. 3 ನಿಮಿಷ ಕಂಪ್ಲೀಟ್ ಮಾಡ್ಬೇಕು ನೀನು. ಏನ ಅದು ಅವನೇ ಪ್ಲೇಟ್ ಹಿಡ್ಕೊಂಡು ನಿಂತ್ಕೊಂತಾನೆ ಅಷ್ಟೇ. 3 ನಿಮಿಷ ಆಗ್ತದೆ. ಇಲ್ಲಿ ನೋಡ್ರಿ, ಇಲ್ಲಿ ಎಲ್ಲ ಪ್ಲೇಟ್ ಆಗಿ ಜೋಡ್ಸ್ಕೊಂಡು ಕೂತಾನೆ ಇಲ್ಲಿ. ಬಿಡೋ ನಿನ್ ಕೈಲಿ ಆಗಲ್ಲ ಹೆಂಗೋ. ನಾನಾದ್ರೆ ಬ್ರೋ ಒಂದು ಐಡಿಯಾ ಕೊಡ್ತೀನಿ, ಕಲ್ಸ್ಬಿಡಿ ಹಿಂಗೆ ನೀರಲ್ಲಿ ಕುಡ್ಕೊಬಿಡು. ಆಗಲ್ಲ, ಕಲ್ಸಕ್ಕೆ ಟೈಮ್ ಆಗೋಗುತ್ತೆ. ಆಗಲ್ವಾ? ಗಿವಪ್ಪ. ದರ್ಶನ್ ಅವರು ಬರೀ 8 ಪಾನಿಪುರಿ ತಿಂದಿದ್ದಾರೆ. ನಾನು ಬಂದ್ಬಿಟ್ಟು 22 ಪಾನಿಪುರಿ ತಿಂದಿದ್ದೆ. ಜಯಂತ್ ಅವರು 27 ಪಾನಿಪುರಿ ತಿಂದಿದ್ದಾರೆ. ಹಂಗಾಗಿ ಜಯಂತ್ ಅವರೇ ಈ ಚಾಲೆಂಜಿನ ವಿನ್ನರ್ ಅಂತ ಹೇಳ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ. ಆಮೇಲೆ ನನ್ನ ಚಾನಲ್ ಏನಾನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಇದೇ ಥರ ನಿಮ್ಗೆ ಏನಾನ ಚಾಲೆಂಜಿಂಗ್ ವೀಡಿಯೋಗಳು ಏನಾನ ಬೇಕು ಅಂದರೆ ದಯಮಾಡಿ ನನಗೆ ಕಮೆಂಟ್ ಮಾಡಿ ಅಂತ ಹೇಳಿಸಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್.